ಥೈಲ್ಯಾಂಡ್ನಿಂದ ಇದೀಗ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮುಗಿಸಿ ಇದೀಗ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು. ವಿದೇಶದಿಂದ ಕೊಲೆ ಆರೋಪಿ ದರ್ಶನ್ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ನಿನ್ನೆ ರಾತ್ರಿ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಿದೇಶದಿಂದ ಕೊಲೆ ಆರೋಪಿ ದರ್ಶನ್ ವಾಪಸ್ ಆಗಿರುವಂಥದ್ದು. ಡೆವಿಲ್ ಶೂಟಿಂಗ್ ಮುಗಿಸಿ ನಟ ದರ್ಶನ್ ವಾಪಸ್ ಆಗಿದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ದರ್ಶನ್. ಬೆಂಗಳೂರು ಏರ್ಪೋರ್ಟ್ನಿಂದ ಮನೆಗೆ ತೆರಳಿದ್ದಾರೆ ದರ್ಶನ್. ಪತ್ನಿ ಜೊತೆ ಮನೆಗೆ ತೆರಳಿರುವಂತ ಕೊಲೆ ಆರೋಪಿ ದರ್ಶನ್ ಬೇಲ್ ತೀರ್ಪು ಕಾಯ್ದಿರಿಸಿರುವಂತಹ ಸುಪ್ರೀಂ ಕೋರ್ಟ್. ಬೇಲ್ ಆತಂಕದಲ್ಲೇ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ಸಹಜವಾಗಿ ಯಾಕಂದ್ರೆ ಈಗಾಗಲೇ ಎರಡೂ ಕಡೆ ವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ಕೇವಲ ತೀರ್ಪು ಮಾತ್ರ ಕಾಯ್ದಿರಿಸಿದ್ದಾರೆ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಏನ್ ಆಗಬಹುದು? ಒಂದು ವಾರಗಳ ಕಾಲ ನಟ ದರ್ಶನ್ಗೆ ಒಂದಿಷ್ಟು ಆತಂಕದಲ್ಲೇ ಇದ್ದಾರೆ. ಏನಾಗಬಹುದು ಹಾಗಾದ್ರೆ? ಬೇಲ ಜೇಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಥೈಲ್ಯಾಂಡ್ನಿಂದ ಒಂದಿಷ್ಟು ಸಿನಿಮಾ ಚಿತ್ರೀಕರಣ ಮುಗಿದ ನಂತರ ನೇರವಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸುಪ್ರೀಂ ಕೋರ್ಟ್ನತ್ತ ಎಲ್ಲರ ಚಿತ್ತ ಇತ್ತು ಈಗ ಒಂದು ವಾರಗಳ ಕಾಲ. ಯಾಕಂದ್ರೆ ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ ಲೋತ್ರಾ ಅವರು ಹಾಗೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ದವೆ ಅವರು ವಾದವನ್ನ ಮಂಡಿಸಿದ್ದಾರೆ. ವಾದಗಳ ಆದ ನಂತರ ಇದೀಗ ತೀರ್ಪು ಮಾತ್ರ ಕಾಯ್ದಿರಿಸಿರುವಂತಹ ಸುಪ್ರೀಂ ಕೋರ್ಟ್. ತೀರ್ಪು ಹಾಗಾದ್ರೆ ಏನು ಬರಬಹುದು ಅನ್ನುವಂಥದ್ದು, ಯಾಕೆ ಬೇಲ್ ರದ್ದಾಗಬೇಕು, ಯಾಕೆ ಬೇಲ್ ಕೊಡಬೇಕು ಅನ್ನುವಂಥ ರೀತಿಯಾದಂಥ ಒಂದಿಷ್ಟು ಚರ್ಚೆಯು ಕೂಡ ಸಹಜವಾಗಿ ನಡೀತಾ ಇತ್ತು. ಇನ್ನು ಹೈಕೋರ್ಟ್ ಮಾಡಿರುವಂಥ ತಪ್ಪನ್ನು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ನಾವು ಮಾಡೋದಿಲ್ಲ ಅಂತ ನೇರವಾಗಿ ನಟ ದರ್ಶನ್ ವಿರುದ್ಧ ಒಂದಿಷ್ಟು, ಯಾಕಂದರೆ ಒಂದಿಷ್ಟು ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ನಲ್ಲಿ ಒಂದಿಷ್ಟು ಸಾಕಷ್ಟು ಚಡಪಡಿಕೆ ಇದೆ ಅನ್ನುವಂಥದ್ದು. ಯಾವಾಗ ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಪೂರ್ಣವಾಗಿ ಮೇಲ್ಮನವಿಯನ್ನು ಸಲ್ಲಿಸಿತು ಸುಪ್ರೀಂ ಕೋರ್ಟ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದಿಷ್ಟು ರೇಣುಕಾಸ್ವಾಮಿ ಫೋಟೋಗಳನ್ನು ನೋಡಿದಂಥ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಧೀಶರು ಪರ್ದಿವಾಲಾ ಅವರು ಕೂಡ ಹಾಗೆ ಮಹದೇವ್ ಅವರು ಕೂಡ ನ್ಯಾಯಾಧೀಶರು ಶಾಕ್ ಆಗಿಬಿಟ್ಟಿದ್ರು. ಅರೆ, ಈ ರೀತಿ ಆಗಿಬಿಟ್ಟಿದೆಯಾ, ಯಾರು, ಎಲ್ಲಿಂದ ಆರಂಭ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನು ಹೇಳಿದ್ದಾರೆ, ವಾದಗಳನ್ನು ಆಲಿಸಿದ್ದಾರೆ. ಯಾಕಂದರೆ ಸರ್ಕಾರ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ಲೋತ್ರಾ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಎಲ್ಲಿಂದ ಆರಂಭ ಆಯಿತು, ಯಾರಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಸರ್ಕಾರ ಪರ ವಕೀಲರು ಒಂದಿಷ್ಟು ವಾದವನ್ನು ಮಂಡಿಸಿದರೆ, ಇತ್ತ ಕಡೆ ದರ್ಶನ್ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ದವೆ ಅವರು ಕೂಡ ಈ ರೀತಿಯಾದಂಥ ಬೇಲನ್ನು ಕ್ಯಾನ್ಸಲ್ ಮಾಡಬಾರ್ದು, ಬೇಲ್ ಕೊಡಲೇಬೇಕು ನಮ್ಮ ಕಕ್ಷಿದಾರರಿಗೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ವಾದವನ್ನು ಮಂಡಿಸಿದ್ದಾರೆ. ಈಗ ವಾದವನ್ನು ಕಾಯ್ದಿರಿಸಿರುವಂಥ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಆದೇಶ ಹೊರಬೀಳಬಹುದು? ಹಾಗಾದರೆ ದರ್ಶನ್ ಅಭಿಮಾನಿಗಳಿಗೆ ಒಂದಿಷ್ಟು ಖುಷಿ ಆಗಬಹುದಾ ಅಥವಾ ಇಲ್ಲಿ ದುಃಖ ಆಗಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಒಂದಿಷ್ಟು ದರ್ಶನ್ ಆತಂಕದಲ್ಲಿದ್ದಾರೆ. ಕೇವಲ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 7 ಜನರ ಬೇಲನ್ನು ರದ್ದು ಕೋರಿ ಒಂದಿಷ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದಂಥ ರಾಜ್ಯ ಸರ್ಕಾರದ ಪರ ಪೊಲೀಸ್ ಇಲಾಖೆ ಆಗಿರ್ಬೋದು. ಈಗ ಬೇಲ್ ಕೊಡಲೇಬೇಕು ಅನ್ನುವಂಥ ರೀತಿಯಾಗಿ ಬೇಲ್ ಯಾವುದೇ ಕಾರಣಕ್ಕೂ ರದ್ದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧಾರ್ಥ ದವೆ ಅವರು ಕೂಡ ಒಂದಿಷ್ಟು ವಾದವನ್ನು ಮಂಡಿಸಿದ್ರು. 75% ಸಂಪೂರ್ಣವಾಗಿ ವಾದವನ್ನು ಆಲಿಸಿರುವಂಥದ್ದು. ಒಂದು ಕಡೆ ಲಿಖಿತ ರೂಪದಲ್ಲೂ ಕೂಡ ಕೊಡಬೇಕು ಅಂತಂದರೆ 35% ಏನಿದೆ ಲಿಖಿತ ರೂಪದಲ್ಲಿ ಕೊಡಬೇಕು. ಯಾವ ರೀತಿ ಆಯಿತು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ವಾದ ಆಲಿಸಿರುವಂಥವ್ರು. ಏನಾಗಬಹುದು ಹಾಗಂತ ಇಲ್ಲಿ ಭಾಳಷ್ಟು ಕುತೂಹಲವೂ ಕೂಡ ಇದೆ. ಸಾಕಷ್ಟು ಜನರ ಚಿತ್ತ ಒಂದು ಕಡೆ ಸುಪ್ರೀಂ ಕೋರ್ಟ್ನತ್ತ ಇರುವಂಥದ್ದು, ಮತ್ತೊಂದು ಕಡೆ ನೇರವಾಗಿ ಯಾವಾಗ ನ್ಯಾಯಾಧೀಶರು ಹೇಳಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಮಾಡಿರುವಂಥ ತಪ್ಪನ್ನು ನಾವು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತು ಇದೆಯಲ್ಲ, ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ.